ನಮಸ್ಕಾರ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಎಷ್ಟೇ ಭದ್ರತೆ ಇದ್ದರೂ ಅವರು ಸುರಕ್ಷಿತವಾಗಿ ಇಲ್ಲ. ಯಾಕಂದರೆ ನೋಡಿ, ಇತ್ತೀಚೆಗೆ ತುಂಬ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ. ಆದರೂ ಕೆಲವು ಹೆಣ್ಣು ಮಕ್ಕಳು ತಮ್ಮ ನಡವಳಿಕೆಗಳನ್ನು ಬದಲಾಯಿಸುತ್ತಿಲ್ಲ. ಯಾಕಂದರೆ ಅವರಿಗೆ ಅದೇ ಖುಷಿ ಕೊಡ್ತಾ ಇದೆ. ಹೀಗೆ ಒಂದು 19 ವರ್ಷದ ಹುಡುಗಿ ರಾತ್ರೋರಾತ್ರಿ ಮನೆ ಬಿಟ್ಟು ಸಿಟಿಗೆ ಬರ್ತಾಳೆ. ಸಿಟಿಗೆ ಬಂದ ಮೊದಲ ದಿನ ಅವಳಿಗೆ ಏನು ಗೊತ್ತಿರಲ್ಲ. ಹೀಗಾಗಿ ಒಬ್ಬ ಆಟೋ ಚಾಲಕ ಅವಳನ್ನು ಪರಿಚಯ ಮಾಡಿಕೊಳ್ತಾನೆ. ಪರಿಚಯ ಮಾಡಿಕೊಂಡು ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಯ್ತು ಅಂತ ಗೊತ್ತಾದರೆ ನೀವು ಪಕ್ಕ ಶಾಕ್ ಆಗ್ತೀರಾ. ಹಾಗಿದ್ರೆ ಆ ಆಟೋ ಡ್ರೈವರ್ ಆ ಹುಡುಗಿಗೆ ಎಂಥ ಕೆಲಸ ಮಾಡಿದ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೊಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅನ್ನೋದು ಕಾಣ್ತಾ ಇಲ್ಲ. ಯಾಕಂದರೆ ನೋಡಿ, ಈಗ ತುಂಬ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ. ಹಾಗೆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಥರದ ದೌರ್ಜನ್ಯಗಳು ಕೂಡ ಆಗ್ತಿದ್ದಾವೆ. ಹೀಗೆ ಇಲ್ಲೊಬ್ಬಳು 19 ವರ್ಷದ ಹುಡುಗಿ ತನ್ನ ಅಪ್ಪ ತನಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ ಅಂತ ಮನೆ ಬಿಟ್ಟು ರಾತ್ರೋರಾತ್ರಿ ಬರ್ತಾಳೆ. ಇವಳು ತನ್ನ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾಳೆ. ಬರೀ ಮದುವೆ ಮಾಡ್ತಾರೆ ಅಂತ ಗೊತ್ತಾಗಿ ಮನೆ ಬಿಟ್ಟು ಬರೋ ಹುಡುಗಿರು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಹುಡುಗಿ ಮನೆ ಬಿಟ್ಟು ಸಿಟಿಗೆ ಬರ್ತಾಳೆ. ಇವಳು ಸಿಟಿಗೆ ಬಂದಾಗ ಇವಳಿಗೆ ಏನೂ ಗೊತ್ತಿರಲ್ಲ. ಆಗ ಇವಳಿಗೆ ಒಬ್ಬ ಆಟೋ ಡ್ರೈವರ್ ಸಿಗ್ತಾನೆ. ಇವಳು ಒಬ್ಬಳೇ ಇದ್ದಿದ್ದನ್ನು ನೋಡಿ ಮಾತಾಡಿಸ್ತಾನೆ. ಆಗ ಆ ಹುಡುಗಿ ತನಗೆ ಆದ ಘಟನೆ ಬಗ್ಗೆ ಹೇಳ್ತಾಳೆ. ಆಗ ಆಟೋ ಡ್ರೈವರ್ ಆ ಹುಡುಗಿಯನ್ನು ತನ್ನ ಮನೆಗೆ ಕರ್ಕೊಂಡೋಗಿ ತನ್ನ ಹೆಂಡತಿಗೆ ಪರಿಚಯ ಮಾಡಿಸ್ತಾನೆ. ಈ ಹುಡುಗಿ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬಳೇ ಇದ್ದಳು. ಇವಳನ್ನು 1 ಗಂಟೆಗಳ ಕಾಲ ನಾನು ಗಮನಿಸುತ್ತಿದ್ದೆ. ಆಗ ಅನಿಸಿತು, ಈ ಹುಡುಗಿ ಒಂಟಿಯಾಗಿದ್ದಾಳೆ. ಈಗ ಬೇರೆ ಜನ ಸರಿ ಇಲ್ಲ, ಒಂಟಿ ಮಹಿಳೆ ಅಂತ ಕೆಟ್ಟದಾಗಿ ನಡೆದುಕೊಳ್ತಾರೆ ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ಒಳ್ಳೆ ಕೆಲಸ ಮಾಡಿದ್ರಿ, ನಮಗೂ ಮಕ್ಕಳು ಇದ್ದಿಲ್ಲ, ಇವಳನ್ನೇ ನಮ್ಮ ಮಗಳು ಅಂದುಕೊಂಡು ಇವಳಿಗೆ ಒಂದು ಜೀವನ ರೂಪಿಸೋಣ ಅಂತ ಹೇಳಿ ಆ ಹುಡುಗಿಯನ್ನು ತಮ್ಮ ಮಗಳಾಗಿ ಸ್ವೀಕರಿಸುತ್ತಾರೆ. ಆಮೇಲೆ ಅವಳನ್ನು ಒಳ್ಳೆ ಕಾಲೇಜಲ್ಲಿ MBBS ಓದಿಸ್ತಾರೆ. ಹಾಗೆ ಆ ಹುಡುಗಿಯು ಕೂಡ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾಳೆ. ಆಮೇಲೆ ಇವರನ್ನು ಆಟೋ ಓಡಿಸೋದನ್ನು ಬಿಡಿಸಿ ಇನ್ಮೇಲೆ ಆರಾಮಾಗಿ ಇರಿ ಅಂತ ಹೇಳಿ ಅವರನ್ನು ಚೆನ್ನಾಗಿ ನೋಡಿಕೊಳ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರದ ಒಳ್ಳೆ ಜನರು ಇರ್ತಾರೆ ಅಂತ. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.